ವಿದ್ಯಾರ್ಥಿಗಳೇ, ಇವತ್ತು ನಾನು ವ್ಯಾಕರಣ ಭಾಗದಲ್ಲಿ ಬರುವಂತಹ ಸಂಧಿಗಳು ಅನ್ನುವಂತಹ ಒಂದು ಚಾಪ್ಟರನ್ನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಸಂಧಿ ಅಂದ್ರೇನು? ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು. ಅಂದರೆ ಎರಡು ಅಕ್ಷರಗಳು ಸಂಧಿ ಕಾರ್ಯ ಎಲ್ಲಿ ನಡೀತದಂದ್ರೆ ಕೇವಲ ಎರಡು ಅಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೀತದೆ. ಅದು ಯಾವ ರೀತಿ ನಡೀತದಂದ್ರೆ ಅರ್ಥಕ್ಕೆ ಅನುಸಾರವಾಗಿ ಆ ಎರಡೂ ಶಬ್ದಗಳನ್ನು ನೀವು ಕೂಡಿಸಿ ಹೇಳಿದಾಗ ಒಂದು ಅರ್ಥ ಬರಬೇಕು. ಹೌದಾ? ಆ ಎರಡೂ ಶಬ್ದಗಳಲ್ಲಿ ಕೂಡ ಅರ್ಥ ಇರಬೇಕು. ಆ ಎರಡೂ ಶಬ್ದಗಳನ್ನು ಸೇರಿಸಿ ಹೇಳಿದರೂ ನಿಮಗೆ ಅಲ್ಲಿ ಅರ್ಥ ಸಿಗಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ನೋಡ್ರಿ, ಸಂಧಿ ಡೆಫಿನಿಷನ್ ಏನದ? ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು. ನೀವು ಉದಾಹರಣೆಯನ್ನು ನೋಡ್ಬೋದು. ಯಾವ ರೀತಿ ಸಂಧಿ ಇರ್ತದ? ನಾವು ಪ್ಲಸ್ ಎಲ್ಲ ನಾವೆಲ್ಲ. ನೋಡ್ರಿ, ನಾವು ಪ್ಲಸ್ ಎಲ್ಲ ನಾವೆಲ್ಲ. ನಾವು ಅನ್ನುವಂಥದ್ದು ಪೂರ್ವ ಪದ ಅಂತ ಹೇಳ್ತೀವಿ ನಾವು. ಎಲ್ಲ ಅನ್ನುವಂಥದ್ದು ಉತ್ತರ ಪದ. ನಾವು ಎಲ್ಲ ಎರಡನ್ನೂ ಸೇರಿಸಿ ನಾವು ಹೇಳ್ತೀವಲ್ಲ ನಾವೆಲ್ಲ, ಅದು ಸಂಧಿ ಪದ. ಅಂದರೆ ಮೊದಲನೇ ಪದಕ್ಕೆ ನಾವು ಪೂರ್ವ ಪದ ಅಂತ ಕರಿತೀವಿ, ಎರಡನೇ ಪದಕ್ಕೆ ನಾವು ಉತ್ತರ ಪದ ಅಂತ ಕರಿತೀವಿ. ಆ ಪೂರ್ವೋತ್ತರ ಪದಗಳನ್ನು ನಾವು ಕೂಡಿಸಿ ಹೇಳೋದಕ್ಕೆ ಸಂಧಿ ಪದ ಅಂತ ನಾವು ಕರಿತೀವಿ. ಇನ್ನೊಂದು ಉದಾಹರಣೆಯನ್ನು ಸಹ ನೀವು ನೋಡ್ಬೋದು. ಮನೆ ಪ್ಲಸ್ ಅನ್ನು ಮನೆಯನ್ನು. ಇಲ್ಲಿ ಮನೆ ಅನ್ನೋದು ಪೂರ್ವ ಪದ, ಅನ್ನು ಅನ್ನೋದು ಉತ್ತರ ಪದ. ಇವೆರಡನ್ನೂ ಸೇರಿಸಿ ಹೇಳಿದಾಗ ಮನೆಯನ್ನು ಆಗ್ತದ, ಅದು ಸಂಧಿ ಪದ. ಸಂಧಿ ಕಾರ್ಯವು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರದ ನಡುವೆ ನಡೆಯುತ್ತದೆ. ಸಂಧಿ ಕಾರ್ಯ ಎಲ್ಲಿ ನಡೀತದ ಅಂದ್ರೆ ಇಲ್ಲಿ ನಾವೇನು ಎರಡು ಶಬ್ದಗಳನ್ನು ಬಿಡಿಸಿ ಹೇಳ್ತೀವಲ್ಲ, ಪೂರ್ವ ಪದ ಉತ್ತರ ಪದ ಅಂಥೇಳಿ, ಆ ಎರಡೂ ಶಬ್ದಗಳೊಳಗೆ ಸಂಧಿ ಕಾರ್ಯ ನಡೆಯಂಗಿಲ್ಲ. ಕೇವಲ ಎರಡು ಅಕ್ಷರಗಳಲ್ಲಿ ನಡೀತದೆ. ಪೂರ್ವ ಪದದ ಕೊನೆಯಲ್ಲಿರುವಂತಹ ಅಕ್ಷರ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರದಲ್ಲಿ ಏನು ಮಾಡ್ತದೆ? ಸಂಧಿ ಕಾರ್ಯ ನಡೀತದೆ. ನೀವು ಯಾವುದಾದ್ರೂ ಒಂದು ಶಬ್ದವನ್ನು ಬಿಡಿಸಿ ಹೇಳ್ತೀರಿ. ಒಂದೊಂದು ಶಬ್ದದೊಳಗೆ ಎರಡು ಅಕ್ಷರ, ಮೂರು ಅಕ್ಷರಗಳೇ ಇರ್ತಾವೆ. ಪೂರ್ವ ಪದದೊಳಗೆ ಒಂದೆರಡು ಅಕ್ಷರ ಇತ್ತು, ಉತ್ತರ ಪದದೊಳಗೆ ಒಂದೆರಡು ಅಕ್ಷರ ಇತ್ತು ಅಂದ್ರೆ ಆ ಎರಡೂ ಅಕ್ಷರದೊಳಗೆ ಸಂಧಿ ಕಾರ್ಯ ನಡೆಯಂಗಿಲ್ಲ. ಸಂಧಿ ಕಾರ್ಯ ಎಲ್ಲಿ ನಡೀತದಂದ್ರೆ ಕೇವಲ ಪೂರ್ವ ಪದದ ಕೊನೆಯಲ್ಲಿ. ಈಗಾಗಲೇ ನೀವು ಉದಾಹರಣೆಯನ್ನು ಗಮನಿಸಿರಿ. ನಾವು ಒಳಗೆ ಎರಡು ಅಕ್ಷರ ಶಬ್ದದ. ಇಲ್ಲಿ ಒಳಗೆ ಸಂಧಿ ಕಾರ್ಯ ನಡೆಯಂಗಿಲ್ಲ. ಸಂಧಿ ಕಾರ್ಯ ಎಲ್ಲಿ ನಡೀತದ? ಉ ಅನ್ನುವಂಥದ್ದು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ನಡೀತದ. ಇನ್ನೊಂದು ಉತ್ತರ ಪದದ ಆದಿ. ಇಲ್ಲಿ ಉತ್ತರ ಪದ ಯಾವುದು? ಎಲ್ಲ ಅನ್ನೋದು ಉತ್ತರ ಪದ. ಈ ಉತ್ತರ ಪದದೊಳಗೆ ಎರಡು ಅಕ್ಷರಗಳದಾವು, ಎಲ್ಲ ಅಂಥೇಳಿ. ಎಲ್ಲ ಒಳಗೆ ಎರಡೂ ಅಕ್ಷರದ ನಡುವೆ ಸಂಧಿ ಕಾರ್ಯ ನಡೆಯಂಗಿಲ್ಲ. ಇಲ್ಲಿ ಉತ್ತರ ಪದದ ಮೊದಲನೆಯ ಅಕ್ಷರ ಯಾವುದು? ಎ ಅನ್ನುವಂತಹ ಸ್ವರ. ಇಲ್ಲಿ ಸಂಧಿ ಕಾರ್ಯ ನಡೀತದ. ಅಂದ್ರೆ ಸಂಧಿ ಕಾರ್ಯ ಎಲ್ಲಿ ನಡೀತದ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರದೊಳಗೆ ನಾವು ಸಂಧಿ ಕಾರ್ಯವನ್ನು ನೋಡಬಹುದು. ಇಡೀ ಶಬ್ದದೊಳಗೆ ಪೂರ್ವೋತ್ತರ ಪದ ಎರಡೂ ಪದಗಳೊಳಗೆ ಇಡೀ ಶಬ್ದದೊಳಗೆ ಸಂಧಿ ಕಾರ್ಯ ನಡೆಯಂಗಿಲ್ಲ. ಕೇವಲ ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಆದಿಯಲ್ಲಿ ಮಾತ್ರ ಏನಾಗ್ತದ? ಸಂಧಿ ಕಾರ್ಯ ನಡೀತದ. ಸಂಧಿಯಾಗುವಾಗ ಲೋಪ, ಆಗಮ, ಆದೇಶ ಈ ಮೂರು ಕಾರ್ಯಗಳು ನಡೆಯುತ್ತವೆ. ಸಂಧಿ ಒಳಗೆ ಎಷ್ಟು ಕಾರ್ಯಗಳಾಗ್ತಾವ? ಒಂದು ಲೋಪ ಆಗಬಹುದು. ಲೋಪ ಅಂದರೆ ಯಾವುದಾದರೂ ಒಂದು ಸ್ವರ ಬಿಟ್ಟು ಹೋಗಬಹುದು. ಆಗಮ ಅಂದ್ರೆ ಯಾವುದಾದ್ರೂ ಹೊಸದಾದ ಒಂದು ಅಕ್ಷರ ಬರಬಹುದು. ಆದೇಶ ಅಂದ್ರೆ ಆ ಅಕ್ಷರದ ಸ್ಥಳದಲ್ಲಿ ಬೇರೊಂದು ಅಕ್ಷರ ಆದೇಶ ಆಗ್ತದ. ಈ ಮೂರು ಕಾರ್ಯಗಳನ್ನು ಬಿಟ್ಟು ಸಂಧಿಯೊಳಗೆ ಯಾವುದೇ ಕಾರ್ಯ ನಡೆಯುವುದಿಲ್ಲ. ಸಂಧಿಯೊಳಗೆ ಎಷ್ಟು ಕಾರ್ಯಗಳು ನಡೀತಾವಂದ್ರೆ ಕೇವಲ ಮೂರು ಕಾರ್ಯಗಳು ನಡೀತಾವೆ. ಒಂದು ಲೋಪ, ಆಗಮ, ಆದೇಶ. ಅಂದರೆ ಸಂಧಿ ಒಳಗೆ ಯಥಾ ಪ್ರಕಾರ ನಾವು ಶಬ್ದವನ್ನು ವಿಂಗಡಣೆ ಮಾಡಿ ಯಥಾ ಪ್ರಕಾರ ನಾವು ಶಬ್ದವನ್ನು ಬರೆದ್ರೆ ಅಲ್ಲಿ ಸಂಧಿ ನಡೆದಂಗಲ್ಲ. ಸಂಧಿ ಆಗಬೇಕಂದ್ರೆ ಯಾವುದಾದ್ರೂ ಒಂದು ಅಕ್ಷರ ಬಿಟ್ಟು ಹೋಗಬೇಕು, ಹೊಸದಾದ ಒಂದು ಅಕ್ಷರ ಬರಬೇಕು. ಇಲ್ಲಾಂದ್ರೆ ಒಂದು ಅಕ್ಷರದ ಸ್ಥಳದೊಳಗೆ ಬೇರೊಂದು ಅಕ್ಷರ ಅಲ್ಲಿ ಆದೇಶ ಆಗಿ ಬರಬೇಕು. ಒಟ್ಟು ಈ ಮೂರು ಕಾರ್ಯಗಳು ಅಂದರೆ ಒಟ್ಟೊಟ್ಟಿಗೆ ಒಂದು ಸಂಧಿಯೊಳಗೆ ಮೂರು ಕಾರ್ಯಗಳಾಗೋದಿಲ್ಲ. ಒಂದೊಂದು ಸಂಧಿಯೊಳಗೆ ಒಂದೊಂದು ಕಾರ್ಯಗಳು ಆಗ್ತಾವ. ಈ ಮೂರು ಕಾರ್ಯಗಳು ಸಂಧಿಯೊಳಗೆ ಸಂಭವಿಸ್ತಾವ.
ಸಂಧಿಯಲ್ಲಿ 3 ಪ್ರಕಾರಗಳು. ಸಂಧಿಯೊಳಗೆ ನಾವು 3 ಪ್ರಕಾರಗಳನ್ನು ಮಾಡ್ತೀವಿ. ಮೊದಲನೇದ್ದು ಕನ್ನಡ ಸಂಧಿ, ಸಂಸ್ಕೃತ ಸಂಧಿ, ಪ್ರಕೃತಿ ಭಾವ ಸಂಧಿ ಅಂತ ನಾವು ಹೇಳಬಹುದು. ಇನ್ನು ಮೊದಲನೇದ್ದು ಕನ್ನಡ ಸಂಧಿ. ಕನ್ನಡ ಸಂಧಿ ಅಂದ್ರೇನು? ಕನ್ನಡ ಅಥವಾ ಕನ್ನಡ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದನ್ನು ಕನ್ನಡ ಸಂಧಿ ಎನ್ನುವರು. ಅಂದರೆ ಇಲ್ಲಿ ಕನ್ನಡ ಪದಗಳಂದ್ರೆ ಎಲ್ಲಿರಬೇಕು? ಕನ್ನಡ ಶಬ್ದಗಳಂದ್ರೆ ಪೂರ್ವ ಪದದೊಳಗೂ ಕನ್ನಡ ಶಬ್ದ ಇರಬೇಕು, ಉತ್ತರ ಪದದೊಳಗೂ ಕನ್ನಡ ಶಬ್ದ ಇರಬೇಕು. ಇಲ್ಲಂದ್ರೆ ಪೂರ್ವ ಪದದೊಳಗೆ ಕನ್ನಡ ಶಬ್ದ ಇದ್ದು ಉತ್ತರ ಪದದೊಳಗೆ ಸಂಸ್ಕೃತ ಶಬ್ದವೂ ಸಹ ಇಲ್ಲಿ ಬರಬಹುದು. ಅಂದರೆ ಕನ್ನಡ ಸಂಧಿ ಅಂದ್ರೇನು? ಕನ್ನಡ ಅಥವಾ ಕನ್ನಡ ಸಂಸ್ಕೃತ ಪದಗಳು ಸೇರಿ, ಯಾವ ಪದಗಳು? ಪೂರ್ವ ಪದ ಮತ್ತು ಉತ್ತರ ಪದಗಳು ಅವೆರಡೂ ಸೇರಿ ಏನಾಗ್ತದ? ಸಂಧಿ ಆದ್ರೆ ಅದನ್ನು ಕನ್ನಡ ಸಂಧಿ ಅಂತ ನಾವು ಕರಿತೀವಿ. ಕನ್ನಡ ಸಂಧಿಯಲ್ಲಿ 2 ಪ್ರಕಾರಗಳು. ನಾವೇನು ಮಾಡ್ತೀವಿ? ಮತ್ತೆ ಕನ್ನಡ ಸಂಧಿಯಲ್ಲಿ 2 ಪ್ರಕಾರಗಳನ್ನು ಮಾಡ್ತೀವಿ. ಮೊದಲನೇದ್ದು ಕನ್ನಡ ಸ್ವರ ಸಂಧಿ, ಎರಡನೇದ್ದು ಕನ್ನಡ ವ್ಯಂಜನ ಸಂಧಿ. ಹೌದಾ? ಇನ್ನು ಕನ್ನಡ ಸ್ವರ ಸಂಧಿ. ಕನ್ನಡ ಸ್ವರ ಸಂಧಿಯೊಳಗೆ ನೋಡ್ರಿ, ಅದರ ಡೆಫಿನಿಷನ್ ಏನಿರ್ತದ? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಎನ್ನುವರು. ಇಲ್ಲಿ ಕನ್ನಡ ಸ್ವರ ಸಂಧಿ ಅಂದರೆ ಸ್ವರ ಸಂಧಿಯೊಳಗೆ ವ್ಯಂಜನಗಳು ಬರಂಗಿಲ್ಲ. ಸ್ವರ ಸಂಧಿಯೊಳಗೆ ಏನು ಬರ್ತಾವ? ಒಂದ್ರ ಮುಂದೊಂದು ಸ್ವರಗಳೇ ಬರ್ತಾವ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಅಂತ ನಾವು ಕರಿತೀವಿ. ಈ ಕನ್ನಡ ಸ್ವರ ಸಂಧಿಯಲ್ಲೂ ನಾವು ಮತ್ತೆ ಏನು ಮಾಡ್ತೀವಿ? ಪ್ರಕಾರಗಳನ್ನು ಮಾಡ್ತೀವಿ. ಪ್ರಕಾರಗಳು ಯಾವುದು? ಒಂದನೇದ್ದು ಲೋಪ ಸಂಧಿ, ಆಗಮ ಸಂಧಿ ಅಂಥೇಳಿ ನಾವೇನು ಮಾಡ್ತೀವಿ? 2 ಪ್ರಕಾರಗಳನ್ನು ಮಾಡ್ತೀವಿ. ಅದರೊಳಗೆ ಮೊದಲೇದು ಯಾವುದು ಅಂದ್ರೆ ಲೋಪ ಸಂಧಿ. ಲೋಪ ಅಂದ್ರೇನು? ಬಿಟ್ಟು ಹೋಗೋದು. ಅಕ್ಷರ ಏನಾಗ್ತದ? ಇಲ್ಲಿ ಸ್ವರ ಬಿಟ್ಟು ಹೋಗ್ತದೆ. ಯಾಕಂದ್ರೆ ಲೋಪ ಸಂಧಿ ಇದು ಕನ್ನಡದ ಸ್ವರ ಸಂಧಿ. ಸ್ವರ ಏನಾಗ್ತದೆ ಅಂದರೆ ಇಲ್ಲಿ ಲೋಪ ಆಗ್ತದೆ. ಲೋಪ ಅಂದ್ರೇನು? ಬಿಟ್ಟು ಹೋಗೋದು. ಲೋಪ ಸಂಧಿಯ ಡೆಫಿನಿಷನ್ ಏನದ ನೋಡ್ರಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಅಂತ್ಯ ಸ್ವರವು ಲೋಪವಾದರೆ ಅಥವಾ ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಅಥವಾ ಸ್ವರ ಲೋಪಸಂಧಿ ಎನ್ನುವರು. ನೋಡ್ರಿ, ಸ್ವರದ ಮುಂದೆ ಸ್ವರವು ಬಂದ್ರೆ ಸ್ವರ ಎಲ್ಲಿರಬೇಕು? ಪೂರ್ವ ಪದದ ಕೊನೆಯಲ್ಲಿ. ಯಾಕಂದ್ರೆ ಸಂಧಿ ಕಾರ್ಯ ಎಲ್ಲಿ ನಡೀತದ? ಪೂರ್ವ ಪದದ ಕೊನೆಯಲ್ಲಿ, ಉತ್ತರ ಪದದ ಆದಿಯಲ್ಲಿ ನಡೀತದ. ಅಂದ್ರೆ ನಾವು ಆ 2 ಅಕ್ಷರಗಳನ್ನು ಮಾತ್ರ ನಾವು ನೋಡಬೇಕು. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅಂದ್ರೆ ನಾವು ಸಂಧಿ ಪದವನ್ನು ನೋಡ್ತೀವಲ್ಲ, ಅಲ್ಲಿ ಏನಾಗಿರ್ತದೆ ಅಂದ್ರೆ ಪೂರ್ವ ಪದದ ಅಂತ್ಯ ಸ್ವರವು ಲೋಪವಾದರೆ. ಪೂರ್ವ ಪದ ಯಾವುದು? ಮೊದಲನೆಯ ಪದಕ್ಕೆ ನಾವು ಪೂರ್ವ ಪದ ಅಂತ ಕರಿತೀವಿ. ಆ ಪೂರ್ವ ಪದದ ಕೊನೆಯ ಸ್ವರ ಏನಾಗ್ತದೆ? ಇಲ್ಲಿ ಲೋಪ ಆಗ್ತದ, ಬಿಟ್ಟು ಹೋಗ್ತದ. ಅದಕ್ಕೆ ನಾವು ಲೋಪಸಂಧಿ ಅಂತ ಕರಿತೀವಿ. ಅಥವಾ ಸ್ವರ ಲೋಪ ಅಂದ್ರೆ ಅಲ್ಲಿ ಸ್ವರ ಏನಾಗಿರ್ತದ? ಬಿಟ್ಟು ಹೋಗಿರ್ತದ. ಅದಕ್ಕೆ ನಾವು ಸ್ವರ ಲೋಪಸಂಧಿ ಅಂತ ನಾವು ಕರಿತೀವಿ. ನೀವು ಉದಾಹರಣೆಗಳನ್ನು ನೋಡಿದ್ರೆ ನಿಮಗೆ ಗುರ್ತಾಗ್ತದ. ನೋಡ್ರಿ, ಮೊದಲನೇ ಉದಾಹರಣೆ ಏನದ? ತಮ್ಮ ಪ್ಲಸ್ ಇಂದ ತಮ್ಮಿಂದ. ತಮ್ಮ ಒಳಗೆ ಏನದಂದ್ರೆ ತಮ್ಮ. ಮ ಒಳಗೆ ಅ ಸ್ವರ ಅದ. ಹೌದಾ? ನಿಮಗೆ ಗುಣಿತಾಕ್ಷರದೊಳಗೆ ಗುರ್ತದ. ಗುಣಿತಾಕ್ಷರಗಳಂದ್ರೆ ಯಾವು? ಖ ಪ್ಲಸ್ ಅ ಖ, ಕ ಪ್ಲಸ್ ಆ ಕಾ, ಕ ಪ್ಲಸ್ ಈ ಕಿ. ಈ ರೀತಿ ನಾವೇನು ಮಾಡ್ತೀವಿ? ವ್ಯಂಜನಕ್ಕೆ ನಾವು ಸ್ವರಗಳನ್ನು ಸೇರಿಸಿ ಸ್ವರ ಚಿಹ್ನೆಯನ್ನು ಸೇರಿಸ್ತಾ ಹೋದ್ರೆ ನಮಗೇನು ಸಿಗ್ತದೆ? ಗುಣಿತಾಕ್ಷರ ಸಿಗ್ತದೆ. ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಸ್ವರವನ್ನು ನೋಡಬೇಕು. ತಮ್ಮ ಮ ಒಳಗೆ ಏನದ? ಅ ಸ್ವರ ಅದ. ಇಂದ ಒಳಗೆ ಯಾವ ಸ್ವರ ಅದ? ಈ ಸ್ವರ ಅದ. ಇಲ್ಲಿ ಸಂಧಿ ಎಲ್ಲಿ ನೋಡಬೇಕು ಅಂಥೇಳಿ ನಾನು ಕೇವಲ ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೇ ಅಕ್ಷರ. ತಮ್ಮ ಏನಿದು? ಪೂರ್ವ ಪದ. ಇಂದ ಏನಿದು? ಉತ್ತರ ಪದ. ತಮ್ಮ ಒಳಗೆ ಕೊನೆಯ ಅಕ್ಷರ ಯಾವುದು? ಮ. ಮ ಒಳಗೆ ಯಾವ ಸ್ವರ ಅದ? ಅ ಸ್ವರ ಅದ. ಇಂದ ಇದು ಉತ್ತರ ಪದ. ಉತ್ತರ ಪದದ ಮೊದಲನೇ ಅಕ್ಷರ ನೀವು ನೋಡಬೇಕು. ಸಂಧಿಯ ಕಾರ್ಯ ಆಗ್ಬೇಕಂದ್ರೆ ಉತ್ತರ ಪದದ ಮೊದಲನೇ ಅಕ್ಷರ ನೋಡಬೇಕು. ಉತ್ತರ ಪದದ ಮೊದಲನೇ ಅಕ್ಷರ ಯಾವುದಿಲ್ಲಿ? ಈ ಅದ. ಹೌದಾ? ತಮ್ಮ ಪ್ಲಸ್ ಇಂದ ನೀವು ಸಂಧಿಯನ್ನು ಮಾಡಿದಾಗ ಏನಾಗ್ತದೆ? ಸಂಧಿ ಪದ ಏನು ಸಿಗ್ತದೆ ನಿಮ್ಗೆ? ತಮ್ಮ ಪ್ಲಸ್ ಇಂದ ಎರಡನ್ನು ಕೂಡಿಸಿದಾಗ ತಮ್ಮಿಂದ ಅಂತ ಸಿಗ್ತದೆ. ಇಲ್ಲಿ ತಮ್ಮ ಹೋಗಿ ಏನಾಯಿತು? ಸಂಧಿ ಒಳಗೆ ತಮ್ಮಿ ಆಯಿತು. ಅಂದರೆ ತಮ್ಮಿಂದ. ತಮ್ಮ ಒಳಗಿರುವಂಥ ಅ ಏನು ಮಾಡ್ತು? ಮ ಕಳ್ಕೊತು.
ಅಂದರೆ ಇಲ್ಲಿ ಮ ಅಷ್ಟೇ ಉಳಿತು. ಮ ಏನು ಮಾಡ್ತದೆ ಮತ್ತು ಈ ಸ್ವರವನ್ನು ಪಡ್ಕೋತದ. ಉತ್ತರ ಪದದ ಆದಿಯಲ್ಲಿ ಈ ಸ್ವರ ಅದಲ್ಲ, ಮ ಪ್ಲಸ್ ಈ ಮಾಡಿದಾಗ ನಿಮಗೇನು ಸಿಗ್ತದೆ, ಮೀ ಸಿಗ್ತದೆ. ಅಂದ್ರೆ ತಮ್ಮ ಒಳಗಿಂದ ಅ ಸ್ವರ ಲೋಪ ಆಗಿ ತಮ್ಮಿಂದ ಆಗ್ತದ. ಇಲ್ಲಿ ಅ ಸ್ವರ ಲೋಪ ಆಯಿತು. ಎರಡನೇ ಉದಾಹರಣೆ ನೋಡ್ರಿ. 1 + 2 ಒಂದೆರಡು. ಒಂದು ಇದು ಪೂರ್ವ ಪದ. ಒಂದು ಒಳಗೆ ಯಾವ ಸ್ವರ ಅದ, ನೀವು ಪೂರ್ವ ಪದದ ಕೊನೆಯ ಅಕ್ಷರವನ್ನು ನೋಡಬೇಕು. ಇಲ್ಲಿ ದು ಒಳಗೆ ಏನದ, ದ ಪ್ಲಸ್ ಉ ಅಂದ್ರೆ ದು ಒಳಗೆ ಉ ಸ್ವರ ಅದ. ಎರಡು ಒಳಗೆ ಯಾವ ಸ್ವರ ಅದ, ಉತ್ತರ ಪದದ ಆದಿಯಲ್ಲಿ ಎ ಅದ, ಎ ಸ್ವರ ಅದ. ಎರಡನ್ನ ಕೂಡಿಸಿದಾಗ ಏನಾಯ್ತು, ಇಲ್ಲಿ ಸಂಧಿ ಪದ ಒಂದೆರಡು ಆಯಿತು. ಹೌದಾ, ಒಂದು ಹೋಗಿ ಏನಾಯಿತು, ಒಂದೇ ಆಯಿತು. ಅಂದರೆ ದಲ್ಲಿ ಇರುವಂಥ ಉ ಸ್ವರ ಏನಾಯಿತು, ಲೋಪ ಆಗಿ ದ ಏನು ಪಡ್ಕೋತು, ಉತ್ತರ ಪದದ ಆದಿಯಲ್ಲಿರುವಂಥ ಎ ಸ್ವರವನ್ನು ಪಡ್ಕೋತು. ದ ಪ್ಲಸ್ ಎ ದೇ ಆಯಿತು. ಒಂದು ಹೋಗಿ ಏನಾಯ್ತಲ್ಲಿ, ಒಂದೆರಡು. ಒಂದು ಎರಡು ಹೋಗಿ ಒಂದೆರಡು ಆಯಿತು. ಇಲ್ಲೂ ಕೂಡ ಏನಾಯಿತು, ಉ ಸ್ವರ ಲೋಪ ಆಯಿತು. ಮೂರನೇ ಉದಾಹರಣೆ ನೋಡ್ರಿ. ಬೆಳಕು ಪ್ಲಸ್ ಆಗಲಿ ಬೆಳಕಾಗಲಿ. ಬೆಳಕು ಒಳಗೆ ಯಾವ ಸ್ವರ ಅದ, ಉ ಸ್ವರ ಅದ. ಆಗಲಿ ಒಳಗೆ ಯಾವ ಸ್ವರ ಅದ, ಆ ಸ್ವರ ಅದ. ಬೆಳಕು ಏನು ಮಾಡ್ತು, ಕದಲ್ಲಿರುವಂತಹ ಉ ಲೋಪ ಆಯಿತು. ಕು ಒಳಗಿಂದ ಉ ಲೋಪ ಮಾಡಿದ್ವಿ ಅಂದ್ರೆ ಕ ಅಷ್ಟೇ ಉಳಿತು. ಕ ಒಳಗೆ ನೀವು ಆ ಸೇರಿಸಿದ್ರೆ ಏನಾಗ್ತದ, ಕ ಆಗ್ತದ. ಬೆಳಕು ಆಗಲಿ ಹೋಗೇನಾಯ್ತು, ಈಗ ಬೆಳಕಾಗಲಿ. ಇಲ್ಲಿ ಉ ಸ್ವರ ಲೋಪ ಆಯಿತು. ನಾಲ್ಕನೇ ಎಕ್ಸಾಂಪಲ್ ನೋಡ್ರಿ. ಶಿಖರವನ್ನು ಪ್ಲಸ್ ಏರಿ ಶಿಖರವನ್ನೇರಿ. ಶಿಖರವನ್ನು ಇದು ಪೂರ್ವ ಪದ. ನು ಒಳಗೆ ಯಾವ ಸ್ವರ ಅದ, ಉ ಸ್ವರ ಅದ. ಏರಿ ಇದು ಎ ಸ್ವರ ಅದ. ಶಿಖರವನ್ನು ಅಲ್ಲಿ ಉ ಸ್ವರ ಲೋಪ ಆಗಿ ಏನಾಯಿತು, ಶಿಖರವನ್ನೇರಿ. ನ ಏನು ಪಡ್ಕೋತು, ಉತ್ತರ ಪದದ ಆದಿಯಲ್ಲಿರುವಂತಹ ಎ ಸ್ವರವನ್ನು ಪಡ್ಕೋತು. ಇಲ್ಲೂ ಕೂಡ ಉ ಸ್ವರ ಲೋಪ ಆಯಿತು. ಐದನೇ ಎಕ್ಸಾಂಪಲ್ ನೋಡ್ರಿ. ಊರು ಪ್ಲಸ್ ಊರು ಊರೂರು. ಊರು ಒಳಗೆ ಯಾವ ಸ್ವರ ಅದ, ರು ಒಳಗೆ ಉ ಸ್ವರ ಅದ. ಊರು ಒಳಗೆ ಯಾಕಂದ್ರೆ ಮೊದಲನೇ ಅಕ್ಷರ ಮಾತ್ರ ನೋಡ್ಬೇಕು ನೀವು ಉತ್ತರ ಪದದ ಆದಿಯಲ್ಲಿ. ಇಲ್ಲಿ ದೀರ್ಘ ಸ್ವರ ಉ ಅದ. ಹೌದಾ, ಏನಾಯ್ತು, ಇಲ್ಲಿ ಎರಡನ್ನ ಕೂಡಿಸಿದಾಗ ಸಂಧಿ ಪದ ನಮಗೇನು ಸಿಕ್ತು, ಊರೂರು. ಅಂದರೆ ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಯಾವುದು, ಉ ಸ್ವರ ಲೋಪ ಆಗಿ ದೀರ್ಘ ಸ್ವರ ಉ ಅನ್ನು ಪಡ್ಕೊಂಡು ಊರೂರು ಆಯಿತು. ಅಂದರೆ ಇಲ್ಲೂ ಕೂಡ ಏನಾಯಿತು, ಉ ಸ್ವರ ಲೋಪ ಆಯಿತು. ಇನ್ನು ಆರನೇ ಉದಾಹರಣೆ ನೋಡ್ರಿ. ನಮಗೆ ಪ್ಲಸ್ ಆಗಿ ನಮಗಾಗಿ. ನಮಗೆ ಇದು ಪೂರ್ವ ಪದ, ಆಗಿ ಇದು ಉತ್ತರ ಪದ. ನಮಗಾಗಿ ಇದು ಸಂಧಿ ಪದ. ಸಂಧಿ ಕಾರ್ಯ ಎಲ್ಲಿ ನಡೀತದ, ಪೂರ್ವ ಪದದ ಕೊನೆಯಲ್ಲಿ. ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು, ಗೆ. ಉತ್ತರ ಪದದ ಮೊದಲನೇ ಅಕ್ಷರ ಯಾವುದು, ಆ. ಇವೆರಡರೊಳಗೆ ನಡೀತದೆ. ನಮಗೆ ಒಳಗೆ ಯಾವ ಸ್ವರ ಅದ, ಎ ಸ್ವರ ಅದ. ಆಗಿ ಒಳಗೆ ಯಾವ ಸ್ವರ ಅದ, ಆ ಸ್ವರ ಅದ. ನಮಗೆ ಪ್ಲಸ್ ಆಗಿ ನಮಗಾಗಿ. ಇಲ್ಲಿ ನಮಗೆ ಒಳಗಿರುವಂತಹ ಎ ಸ್ವರ ಏನಾಯಿತು, ಲೋಪ ಆಗಿ ಗ ಏನು ಪಡ್ಕೋತು, ಆ ಸ್ವರವನ್ನು ಪಡ್ಕೋತು. ನಮಗೆ ಆಗಿ ಹೋಗಿ ಏನಾಯಿತು, ನಮಗಾಗಿ. ಅಂದರೆ ಎ ಸ್ವರ ಲೋಪ ಆಯಿತು. ಏಳನೇ ಉದಾಹರಣೆ ನೋಡ್ರಿ. ಹಗಲು ಪ್ಲಸ್ ಇರುಳು ಹಗಲಿರುಳು. ಹಗಲು ಒಳಗೆ ಯಾವ ಸ್ವರ ಅದ, ಉ ಸ್ವರ ಅದ. ಇರುಳು ಈ ಸ್ವರ. ಹಗಲು ಅಲ್ಲಿ ಲದಲ್ಲಿ ಇರುವಂತಹ ಉ ಸ್ವರ ಲೋಪ ಆಗಿ ಏನಾಯಿತು, ಲ ಈ ಕಾರವನ್ನು ಪಡ್ಕೊಂಡು ಹಗಲಿರುಳು ಆಯಿತು. ಅಂದರೆ ಉ ಸ್ವರ ಲೋಪ ಆಯಿತು. ಎಂಟನೇ ಉದಾಹರಣೆ ನೋಡ್ರಿ. ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ಬೇರೆ ರೇ ಒಳಗ ನೋಡ್ರಿ, ರೇ. ರ ಪ್ಲಸ್ ಎ ರೇ. ರ ಒಳಗೆ ಯಾವ ಸ್ವರ ಅದ, ಎ ಸ್ವರ ಅದ. ಒಬ್ಬ ಓ ಸ್ವರ ಅದ. ಬೇರೆ ಒಬ್ಬ ಹೋಗಿ ನಾವು ಏನು ಕೂಡಿಸಿ ಬರೆದಾಗ ಏನು ಬರಿತೀವಿ, ಬೇರೊಬ್ಬ. ಅಂದರೆ ಬೇರೆ ಒಳಗಿರುವಂತಹ ಎ ಸ್ವರ ಲೋಪ ಆಗ್ತದ. ಅಂದರೆ ರ ಪ್ಲಸ್ ಎ ರೇ. ರೇ ಒಳಗಿಂದ ಎ ಕಳ್ಕೋತು ಅಂದ್ರೆ ರ ವ್ಯಂಜನ ಅಷ್ಟೇ ಉಳಿತದ. ಆ ರಕ್ಕೆ ನೀವು ಓ ಅನ್ನು ಸೇರಿಸಿದಾಗ ಏನಾಯ್ತದು, ರೋ ಆಯಿತು. ಅಂದರೆ ಎ ಸ್ವರ ಇಲ್ಲಿ ಲೋಪ ಆಯಿತು. ಅವನ ಪ್ಲಸ್ ಊರು ಅವನೂರು. ಅವನ ಒಳಗೆ ಯಾವ ಸ್ವರ ಅದ, ಅ ಸ್ವರ ಅದ. ಅವನ ಅಸ್ವರ. ಊರು ಉ ಸ್ವರ. ಅವನ ಇರುವಂತಹ ನದಲ್ಲಿ ಇರುವಂತಹ ಅಸ್ವರ ಲೋಪ ಆಗಿ ನ ಏನು ಪಡ್ಕೋತು, ಉ ಪಡ್ಕೋತು. ಅವನೂರು ಅಂದರೆ ಇಲ್ಲಿಯೂ ಕೂಡ ಅಸ್ವರ ಲೋಪ ಆಯಿತು.
ಇನ್ನು ಕೊನೆಯದೊಂದು ಎಕ್ಸಾಂಪಲ್ ನೋಡ್ರಿ. ಮಾತು ಪ್ಲಸ್ ಇಲ್ಲ ಮಾತಿಲ್ಲ. ಮಾತು ಒಳಗೆ ಯಾವ ಸ್ವರ ಅದ? ಉ ಸ್ವರ ಅದ. ಇಲ್ಲ ಒಳಗೆ ಯಾವ ಸ್ವರ ಅದ? ಈ ಸ್ವರ ಅದ. ಮಾತು ಹೋಗಿ ಏನಾಯ್ತು ಇಲ್ಲಿ? ಮಾತಿ ಆಯಿತು. ಅಂದರೆ ತದಲ್ಲಿರುವಂತಹ ಉ ಸ್ವರ ಲೋಪ ಆಯಿತು. ಮಾತು ಇಲ್ಲ ಎರಡು ಸೇರಿ ಏನಾಯಿತು? ಮಾತಿಲ್ಲ. ಇಲ್ಲಿ ಏನಾಯಿತು? ಉ ಸ್ವರ ಲೋಪ ಆಯಿತು. ಇಲ್ಲಿ ಲೋಪ ಸಂಧಿಯೊಳಗೆ ನೀವು ಏನು ನೆನಪಿಟ್ಕೋಬೇಕು ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರ ಲೋಪ ಆಗ್ತದಿಲ್ಲಿ. ಹೌದಾ? ಅದಕ್ಕೆ ನಾವು ಲೋಪ ಸಂಧಿ ಅಂಥೇಳಿ ನಾವು ಕರಿತೀವಿ. ಹೌದಾ? ಇಲ್ಲಿ ಏನು ಪಡ್ಕೋತದ ಅಂದ್ರೆ ಲೋಪ ಸಂಧಿಯೊಳಗೆ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರವ ಬಿಟ್ಟು ಹೋಗ್ತದೆ. ಉತ್ತರ ಪದದ ಆದಿಯಲ್ಲಿ ಯಾವ ಸ್ವರ ಇರ್ತದ ಅದನ್ನು ಪಡ್ಕೊಂಡು ಏನಾಗ್ತದಲ್ಲಿ ಲೋಪ ಸಂಧಿ ಆಗ್ತದ. ಇದಿಷ್ಟು ಲೋಪ ಸಂಧಿ ಬಗ್ಗೆ ನಿಮಗೆ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಧನ್ಯವಾದ ವಿದ್ಯಾರ್ಥಿಗಳೇ.